ಗೈಸ್ ನನ್ನ ಕನ್ಸಲ್ಲಿ ಏನಾಯ್ತು ಗೊತ್ತಾ, ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು. ಹಿಂಗೆ ನೋಡ್ತೀನಿ, ನೋಡಿದ್ರೆ ಡಿ ಬಾಸು ನನಗೆ ಹೆಂಗಾಯ್ತು ಅಂದ್ರೆ ಗೈಸ್, ನಾನು ಆಕ್ಚುಲಿ ನಾನು ಅವ್ರ ಫ್ಯಾನ್ ಅಲ್ಲ, ನಾನು ಯಾರ ಫ್ಯಾನ್ ಗಟ್ಟಾರೋ ಗಟ್ಟಿ ಅಂದ್ರೆ ನಾನು ಆಕ್ಚುಲಿ ಅಭಿಷೇಕ್ ಅಂಬರೀಶ್ ಅವ್ರನ್ನ ನೋಡಿದ್ದೀನಿ ಏರ್ಪೋರ್ಟ್ ಅಲ್ಲಿ ಒಂದ್ಸಲ ಸಿಕ್ಕಿದ್ರು. ನಿಯತ್ತಾಗಿ ಯಾರು ಕರೆಕ್ಟ್ ಟೈಮಿಗೆ ಹೋಗಿದ್ರೆ ಕಾಮೆಂಟ್ ಮಾಡಿ ಗೈಸ್. ಜರ್ಮನಿ, UK, USA, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಇಟಲಿ, ಸ್ವೀಡನ್, ಎಷ್ಟೊಂದು ಕಂಟ್ರೀಸ್ ಇದೆ ಗೈಸ್. ಆಕ್ಚುಲಿ 10 to 6 ನಿಮ್ದೆಲ್ಲ 9 to 5 ಇರುತ್ತೆ. ಆಲ್ಮೋಸ್ಟ್ ಆರ್ಗ್ಯಾನಿಕ್ ಆಗಿರ್ಲಿ ಅಂತ. ಗುಡ್ ನ್ಯೂಸ್ ಗೈಸ್, ಬನ್ನಿ 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 ಗೈಸ್. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್. ಗೈಸ್ ಐ ಆಮ್ ಹ್ಯಾವಿಂಗ್ ಕಷಾಯ. ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು ಗೈಸ್. ನನ್ನ ಕನ್ಸಲ್ಲಿ ಏನಾಯ್ತು ಗೊತ್ತಾ, ಯಾವುದೋ ಒಂದು ಹಾಸ್ಪಿಟಲ್ಗೆ ಹೋಗಿರ್ತೀನಿ, ರ್ಯಾಂಡಮ್ ಹಾಸ್ಪಿಟಲ್, ಗೊತ್ತು ನನಗೆ ಏನಕ್ಕೆ ಹೋಗಿರ್ತೀನಿ ಅಂತಲೂ ಗೊತ್ತಿಲ್ಲ ಆಯ್ತಾ. ಹೋಗಿರ್ತೀನಿ, ಕೂತ್ಕೊಂಡಿರ್ತೀನಿ, ಫುಲ್ ಕತ್ಲೆ ಯಾರೂ ಇರಲ್ಲ ಅಲ್ಲಿ. ಹಾಸ್ಪಿಟಲಲ್ಲಿ ಕತ್ಲೆ ಇರುತ್ತೆ, ನನಗೆ ಫುಲ್ ಭಯ ಆಗ್ತಾ ಇರುತ್ತೆ. ಕೂತಿರ್ತೀನಿ, ಒಬ್ಬಳೇ ಇರ್ತೀನಿ ನಾನು. ಆಮೇಲೆ ಏನೋ ಒಂದು ದೊಡ್ಡದು ಏನೋ ಬರ್ತಾ ಇರುತ್ತೆ ಆ ಕಡೆ. ನಾನು ಮೊದಲೇ ಎಲಿಫೆಂಟ್ ಅಂದರೆ ಸಕ್ಕತ್ ಇಷ್ಟ ನನಗೆ. ಹಿಂಗೆ ನೋಡ್ತೀನಿ, ನೋಡಿದ್ರೆ ಡಿ ಬಾಸು ನನಗೆ ಹೆಂಗಾಯ್ತು ಅಂದರೆ ಗೈಸ್, ನಾನು ಆ್ಯಕ್ಚುಲಿ ನಾನು ಅವ್ರ ಫ್ಯಾನ್ ಅಲ್ಲ, ನಾನು ಯಾರ ಫ್ಯಾನು ಅಲ್ಲ. ಯೂಶಲಿ ನಾನು ಎಲ್ಲ ಸಾಂಗ್ಸ್ ಕೇಳ್ತೀನಿ, ಎಲ್ಲರ ಸಾಂಗ್ಸ್ ಕೇಳ್ತೀನಿ. ಮೂವೀಸು ನನಗೆ ಅಷ್ಟು ಹುಚ್ಚಿಲ್ಲ. ಅವ್ರ ಮೂವೀಸ್ ನೋಡ್ಬೇಕು, ಇವ್ರ ಮೂವೀಸ್ ಮೂವೀಸೇ ನೋಡಲ್ಲ ನಾನು ಜಾಸ್ತಿ. ಸೊ ಆ ಥರ ನನ್ನ ಆಯ್ತಾ, ಪರ್ಟಿಕ್ಯುಲರಾಗಿ ಇಂಥ ಫ್ಯಾನ್ ಅಂತ ಏನಿಲ್ಲ. ನಾನು ಹಾಸ್ಪಿಟಲ್ ನೋಡ್ತೀನಿ, 2 ಸಲ ಹಿಂಗೆ ನೋಡ್ತೀನಿ ಗೈಸ್. ಎಷ್ಟು ಗಟ್ಟಾರೋ ಗಟ್ಟಿ ಅಂದರೆ ಇಷ್ಟು ಉದ್ದ ಇರ್ತಾರೆ, ಇಷ್ಟು ದಪ್ಪ ಇರ್ತಾರೆ. ನಾನು ಆ್ಯಕ್ಚುಲಿ ಅಭಿಷೇಕ್ ಅಂಬರೀಶ್ ಅವ್ರನ್ನ ನೋಡಿದ್ದೀನಿ ಏರ್ಪೋರ್ಟಲ್ಲಿ ಒಂದ್ಸಲ ಸಿಕ್ಕಿದ್ರು. ನಾನು ಅವ್ರನ್ನ ನೋಡ್ಬಿಟ್ಟೆ ಅಂದ್ಕೊಂಡಿದ್ದೆ, ಇವರೇ ಹಿಂಗಿದ್ದಾರೆ, ಇನ್ನು ಡಿವೋರ್ಸ್ ಹೆಂಗಿರ್ಬೋದು ಅಂತ. ಸೊ ಅದು ನನಗೆ ಕನ್ಸಲ್ಲ ನೆನಪಾಗ್ತಾ ಇದೆ. ಎಷ್ಟು ದೊಡ್ಡ ಗಟ್ಟಾನುಗಟ್ಟಿ ಬರ್ತಾ ಇರ್ತಾರೆ ಆ ಕಡೆಯಿಂದ, ಅವ್ರ ಫೇಸ್ ಕಾಣಿಸ್ತಾರಲ್ಲ. ಆಮೇಲೆ ಹಿಂಗೆ 2 ಸಲ ಹಿಂಗೆ ನೋಡ್ತೀನಿ, ನೋಡಿದ್ರೆ ಡಿವೋರ್ಸು. ಆಮೇಲೆ ಸರ್ ದರ್ಶನ್ ಸರ್ ಅಲ್ವಾ ಅಂತೀನಿ ನಾನು. ಅವರು ಹೌದು ಚಿನ್ನ, ಒಂಚೂರು ಫೋನ್ ಕೊಡ್ತೀಯ ಅಂತಾರೆ. ನನಗೆ ಒಂಥರ ಆಗೋಗುತ್ತೆ. ಅವ್ರು ಯೂಶಲಿ ಮಾತಾಡೋದು ಹಾಗೆ ಅಲ್ವಾ. ಆಮೇಲೆ ಸರಿ ಅಂದ್ಬಿಟ್ಟು ಫೋನ್ ಕೊಡ್ತೀನಿ, ಸ್ವಲ್ಪ ಮೀಮ್ಸ್ ಎಲ್ಲ ನೋಡ್ತಾರೆ. ಆಮೇಲೆ ಯಶ್ ಅವ್ರದ್ದು ಪೇಜ್ ಓಪನ್ ಮಾಡಿಬಿಟ್ಟು ಅವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ ಅದನ್ನೆಲ್ಲ ನೋಡ್ತಾರೆ. ಆಮೇಲೆ ಡಾಕ್ಟರ್ ಕರೀತಾರೆ ಅವ್ರನ್ನ, ಅವ್ರು ಹೋಗ್ತಾರೆ. ಸರಿ ಚಿನ್ನ ಬರ್ತೀನಿ ನಾನು, ಥ್ಯಾಂಕ್ ಯು ಅಂತ. ನನಗೆ ಒಂಥರ ಆಗೋಗುತ್ತೆ. ಆಮೇಲೆ ಇಲ್ಲ ಸರಿ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ನಾನು ವಾಚ್ ಮಾಡ್ತಾ ಇರ್ತೀನಿ ಅವ್ರನ್ನ. ಅಲ್ಲೇ ಬೆಡ್ ಇರುತ್ತೆ, ಅಲ್ಲೇ ಮುಂದೆಗಡೆ ಬೆಡ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅವ್ರಿಗೇನೋ ಟ್ರೀಟ್ಮೆಂಟ್ ಏನೋ ಕೊಡ್ತಾ ಇರ್ತಾರೆ. ಆಮೇಲೆ ಸರ್ವೆಂಟ್ಸ್ ಇರ್ತಾರಲ್ಲ, ಅವರೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ ಈ ಕಡೆ ಎಲ್ಲ. ಆಮೇಲೆ ನಾನು ಹೋಗ್ಬಿಟ್ಟು ಸರ್ ನಾನು ಇಲ್ಲೇ ಇರಲ್ಲ ಇವತ್ತು ನಿಮ್ಮ ಜೊತೆ ಅಂತ ಹೇಳ್ತೀನಿ. ಅದಕ್ಕೆ ಅವ್ರಂತಾರೆ, ಆಮೇಲೆ ಸರ್ವೆಂಟ್ಸ್ ಕ್ಲೀನ್ ಮಾಡ್ತಾ ಇರ್ತಾರಲ್ಲ, ಅವರು ಫುಲ್ ಬೈತಾ ಇರ್ತಾರೆ, ಓ ಎಲ್ಲರಿಗೂ ಬೆಡ್ ಕೊಡೋಕ್ಕಾಗುತ್ತೆ ಇಲ್ಲಿ, ಎಲ್ಲರೂ ಬಂದುಬಿಡ್ತಾರೆ ಅದು ಇದು ಅಂತ. ನಾನು ಅವ್ರಿಗೆ ರೇಗಕ್ಕೆ ಹೋಗ್ತಾ ಇರ್ತೀನಿ, ಯಾರು ಗೊತ್ತಾ ಅವರು ಅಂತ. ಅವರು ಸುಮ್ಮನೆ ಹಿಂಗೆ ಅಂತಾರೆ ನನಗಲ್ಲೋ ಎಷ್ಟು ಕೈಂಡ್ ಅಲ್ಲ ಇವರು ಅನಿಸುತ್ತೆ. ಆಮೇಲೆ ಸರಿ ನಮ್ಮ ಅಪ್ಪಾಜಿ ಕಾಲ್ ಮಾಡ್ತಾರೆ, ಎಲ್ಲಿದ್ಯಾ ಅಂತ. ನಾನು ಹಾಸ್ಪಿಟಲಲ್ಲಿದ್ದೀನಿ. ಅವ್ರಿಗೆ ಹೇಳೋಕ್ಕೂ ಆಗ್ತಾಯಿಲ್ಲ ನನಗೆ, ಈ ಥರ ಸಿಕ್ಕಿದ್ದಾರೆ ಹಿಂಗೆ ಅಂತ. ಆಮೇಲೆ ನಾನು ಇವ್ರು ಜೈಲಲ್ಲಿ ಇದ್ದಾರಲ್ಲ, ಇಲ್ಲಿ ಹೆಂಗೆ ಬಂದರು ಅಂತ. ಸೊ ಅದು ಥಾಟ್ ಬಂತು, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಯಾರಿಗೆ ಹೇಳಿದ್ರೆ ಆಬ್ವಿಯಸ್ಲಿ ವಿಷಯ ಸ್ಪ್ರೆಡ್ ಆಗುತ್ತಲ್ವ. ಸೊ ಆ ಥರ ಅಷ್ಟು ಕಾನ್ಷಿಯಸ್ ಆಗೋಗಿದೆ ನನ್ನ ಕನಸಲ್ಲಿ. ಸೊ ಏನೋ ಒಂಥರ ಖುಷಿ ಆಗ್ತಾಯಿದೆ ಗೈಸ್. ನಾನು ಡಿವೋರ್ಸ್ನ ನೋಡಿದೆ ಕನಸಲ್ಲಿ. ಕನಸಲ್ಲೇ ಇಷ್ಟು ಅನಿಸ್ತಾ ಇದೆ ನನಗೆ. ಇನ್ನು ರಿಯಲ್ ಆಗಿ ನೋಡಿದ್ರೆ ಹೇಗೆ ಅನಿಸುತ್ತೆ. ಸೊ ಅವ್ರವ್ರ ಫ್ಯಾನ್ಸ್ ಯಾರಿರ್ತಾರೆ ಅವ್ರಿಗೆ ಮೇ ಬಿ ದೇ ಫೀಲ್ ಒಂಥರ ಅದು ನನಗೆ ಒಂಥರ ಅನಿಸ್ತದೆ. ನಾನೇ ಅವ್ರ ಫ್ಯಾನ್ ಅಲ್ಲ, ನನಗೆ ಇಷ್ಟು ಖುಷಿ ಆಗ್ತದೆ, ಇಷ್ಟು ಒಂಥರ ಫೀಲ್ ಅದು ಕನ್ಸಲ್ಲಿ ನೋಡಿಬಿಟ್ಟು. ಸೊ ಈ ಥರ ಆಯಿತು ಗೈಸ್. ಆಮೇಲೆ ಗೊತ್ತಿಲ್ಲ ನಂಗೆ ಏನೇನಾಯ್ತು, ನೆನಪಿಲ್ಲ ನಂಗೆ, ಅಷ್ಟು ನೆನಪಿಲ್ಲ. ಸೊ ಶೇರ್ ಮಾಡಬೇಕನ್ನಿಸ್ತು, ಶೇರ್ ಮಾಡಿದೆ. ಶೇರ್ ಗೈಸ್ ಐ ಆಮ್ ಹ್ಯಾವಿಂಗ್ ಕಷಾಯ. ಗೈಸ್ ಎಲ್ರದ್ದು ಕಾಫಿ ಆಯಿತಾ, ಟೀ ಆಯಿತಾ, ಕಷಾಯ ಆಯಿತಾ ಗೈಸ್? ಕಷಾಯ ಯಾರು ಟ್ರೈ ಮಾಡ್ತಾ ಇದ್ದೀರಾ ಹೇಳಿ ನನಗೆ. ಯಾರು ಸ್ಟಾರ್ಟ್ ಮಾಡಿದ್ದಾರೆ ಕಷಾಯ? ಏನು ಗೊತ್ತಾ, ಈ ತಲೆ ಸ್ನಾನ ಮಾಡಿಬಿಟ್ರೆ ಹಿಂಸೆ, ಸೆಕೆ ಬೇರೆ ಆಗ್ತಾ ಇರುತ್ತಾ, ಫ್ಯಾನ್ ಬೇರೆ ಹಾಕ್ಕೊಡೋಕ್ಕಾಗಲ್ಲ ನನಗೆ. ಮೈಕಲ್ ಕೇಳಿಸ್ತಾ ಇರುತ್ತಲ್ಲ ವಾಯ್ಸು, ಸಾರಿ ಸೌಂಡ್. ಅದಕ್ಕೆ ಗೈಸ್ ಇವತ್ತು ಗಾಡಿ ಎತ್ಕೊಂಡು ನಾನೇ ಹೋಗ್ಬೇಕು. ಸಲ ಆ್ಯಕ್ಚುಲಿ ಕಂಪ್ನಿ ಚೇಂಜ್ ಮಾಡಿದ, ಅವನು ಬೇರೆ ಕಡೆ ಹೋಗ್ತಾ ಇದ್ದಾನೆ. ಸೊ ಬೆಳಗ್ಗೆ ಬೇಗನೆ ಹೊರಟ್ಬಿಡ್ತಾನೆ, ನಾನೇ ಹೋಗ್ಬಿಟ್ಟು ಗಾಡಿ ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಗೈಸ್ ನೆನ್ನೆ ಎಡಿಟಿಂಗ್ ಮಾಡ್ಕೊಂಡು 11 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟೆ. ನನಗೆ ಗೊತ್ತಾ, ಬೇಗ ಎಡಿಟಿಂಗ್ ಮಾಡ್ಕೊಂಡೆ ನೆನ್ನೆ. ಬಸ್ಸಲ್ಲಿ ಬರ್ತಾ ಮಾಡ್ಕೊಂಡಿರ್ತೀನಿ ಇನ್ನು ಅರ್ಧ ಮನೆಗೆ ಬಂದು ಊಟ ಮಾಡಿಬಿಟ್ಟು ಇನ್ನೇನು ಕೆಲಸ ಇರುತ್ತೆ. ಸೊ ಎಡಿಟಿಂಗ್ ಮಾಡ್ಕೊಂಡದಷ್ಟೇ. ನೆನ್ನೆ ಆಫೀಸಲ್ಲಿ ನಿದ್ದೆ ಬರ್ತಾಯಿದೆ, ಫುಲ್ ನಿದ್ದೆ ಬರ್ತಾಯಿದೆ. ಮಧ್ಯಾಹ್ನ ಎಷ್ಟು ಗಂಟೆಗೆ ಗೊತ್ತಾ, 3:30 ಅನಿಸುತ್ತೆ. 3:30ಗೆ ಒಂಥರ ಆ್ಯಕ್ಚುಲಿ ಜಾಸ್ತಿ ಕೆಲಸ ಇರಲಿಲ್ಲ ನನಗೆ ನೆನ್ನೆ. ಇವತ್ತು ಆ್ಯಕ್ಚುಲಿ ನನಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಎಲ್ಲ ಡೀಟೇಲ್ಸ್ ಎಲ್ಲ ಕಳಿಸಿದ್ದಾರೆ. ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು ಇವತ್ತು. ನೆನ್ನೆ ಎಲ್ಲ ಅಷ್ಟಿರಲಿಲ್ಲ ನನಗೆ. ನಮ್ಮ ಮ್ಯಾನೇಜರ್ ನೋಡ್ತಾ ಇದ್ರು ಅಷ್ಟೇ ನನ್ನ ಕತೆ. ಅಷ್ಟೇನು ಕೆಲಸ ಇರಲಿಲ್ಲವಲ್ಲ. 3:30ಗೆ ಫುಲ್ ನಿದ್ದೆ ಬರ್ತಾಯಿದೆ, ತಲೆಯೆಲ್ಲ ನೋವು ಬರ್ತಾಯಿದೆ, ಆ ಥರ ಆಗ್ತಾಯಿತ್ತು. ಕಾಫಿ ಕುಡಿದ್ರೆ ಸರಿ ಹೋಗ್ತಾ ಇಲ್ಲ ಹಾಗೆ. ಗೈಸ್ ನೀವು ಯಾರು ಆಫೀಸ್ಗೆ ಹೋಗ್ತಾ ಇದ್ದೀರಾ, ನೀವು ನಿದ್ದೆ ಮಾಡ್ತೀರಾ ಆಫೀಸಲ್ಲಿ? ಕಾಮೆಂಟ್ಸ್ ಮಾಡಿ. ಯೂಶಲಿ ಇಟ್ ಹ್ಯಾಪನ್ಸ್. ಎಲ್ಲರೂ ಇದರಲ್ಲೂ ಇವಾಗ 9 to 5 ಯಾರು ಹೋಗ್ತಾ ಇರ್ತಾರೆ ಕೆಲಸಕ್ಕೆ, ಅವ್ರಿಗೆ ಮೇ ಬಿ ಕನೆಕ್ಟ್ ಆಗ್ಬೋದು.
ನಿದ್ದೆ ಬರ್ತಾ ಇರೋದು, ಆಮೇಲೆ ಅಯ್ಯೋ ಕೆಲಸ ಜಾಸ್ತಿ ಅನಿಸೋದು, ಗಿಜಿ ಆಗೋದು, ಇದೆಲ್ಲ ಇರುತ್ತಲ್ವ ಕಾರ್ಪೊರೇಟ್ ಲೈಫಲ್ಲಿ. ಗೈಸ್ ಇವತ್ತು ನಾನು ಗೈಸ್ ನೋಡಿ ಪಿಂಪಲ್ ಪ್ಯಾಚ್ ಹಾಕೊಂಡಿದ್ದೀನಿ ನಾನು ಇವತ್ತು. ಸೈಕಲ್ ಅಲ್ಲ, ಮಂತ್ಲಿ ಸೈಕಲ್ ಅಲ್ಲ, ಅದಕ್ಕೆ ಸ್ವಲ್ಪ ಆ್ಯಕ್ನೇಸೆಲ್ಲ ಆಗಿದೆ. ಗೈಸ್ ಇವಾಗ ಕಷಾಯ ಕುಡಿದು ಹೊರಡೋಣ, ಓಕೆನಾ? ಗಾಡಿ ಎತ್ಕೊಂಡು ಆಫೀಸಲ್ಲಿ ಸಿಗ್ತೀನಿ ಗೈಸ್ ನೆಕ್ಸ್ಟ್. ಬಾಯ್. ರೀಚ್ ದ ಆಫೀಸ್. ಆ್ಯಕ್ಚುಲಿ ಲೇಟಾಗಿ ಹೋಗಿದೆ ಗೈಸ್. ಕೆಂಗೇರಿ ಲಾಸ್ಟು ಇಳ್ಕೊಂಡಿದ್ದು ನಾನು, ಅಂದರೆ ಬಸ್ ಇದ್ದಿದ್ದೆ ಅಲ್ಲಿಗೆ ನಾನ್ ಸ್ಟಾಪ್ ಬಂತು, ಬಸ್ಸಸ್ಸೇ ಇಲ್ಲ ಇವತ್ತು ಏನಕ್ಕೋ. ಸೊ ಕೆಂಗೇರಿ ಬಂದು ಕೆಂಗೇರಿಯಿಂದ ಕ್ಯಾಬ್ ತೊಗೊಂಡು ಬಂದಿದ್ದೆ ಗೈಸ್. ಇವಾಗ 10:15 ಆಗೋಗಿದೆ. ನೀವೆಲ್ಲ ಕರೆಕ್ಟಾಗಿ ಹೋಗಿದ್ದೀರಾ? ಕರೆಕ್ಟ್ ಟೈಮ್ಗೆ ಯಾರು ಹೋಗಿದ್ದೀರಾ? ನಿಯತ್ತಾಗಿ ಯಾರು ಕರೆಕ್ಟ್ ಟೈಮಿಗೆ ಹೋಗಿದ್ರೆ ಕಾಮೆಂಟ್ ಮಾಡಿ ಗೈಸ್. ನಾನು ಡೈಲಿ ಬೇಗನೆ ಬರ್ತೀನಿ, ಒಂದೊಂದು ದಿನ ಹಿಂಗಾಗುತ್ತೆ ಅಷ್ಟೇ. ನಾನು ನಿಯತ್ತಾಗೆ ಇದ್ದೀನಿ ಗೊತ್ತಾ, ಕರೆಕ್ಟ್ ಟೈಮ್ಗೆ ಬರ್ತೀನಿ. ಲಿಫ್ಟ್ ತೊಗೊಂಡ್ಬಿಟ್ಟೆ. Thank you. Guys, this is my outfit. Breakfast ಮಾಡಿ I'll start my day. Okay, ಮಧ್ಯಾಹ್ನ ಸಿಗ್ತೀನಿ. Guys, good evening. Guys, I'm home. ಫ್ರೆಶ್ ಅಪ್ ಎಲ್ಲ ಆಗಿ ಸ್ಕಿನ್ ಕೇರ್ ಎಲ್ಲ ಮಾಡಿ ಬಂದೆ. ಸೊ ಗೈಸ್ ನೋಡಿ, ಈ ಥರ ಪಿಂಪಲ್ ಪ್ಯಾಚ್ ಒಂದಾಗಿತ್ತಲ್ವ, ಸೊ ಬೆಳಗ್ಗೆ ಕೂಡ ಹಚ್ಕೊಂಡಿದ್ದೆ ನಾನು, ಇವಾಗ ಕೂಡ ಹಚ್ಕೊಂಡಿದ್ದೀನಿ. ಲೆಟ್ಸ್ ಗೋ ವಿತ್ ದ ಅಪ್ಡೇಟ್ಸ್. ಗುಡ್ ನ್ಯೂಸ್ ಗೈಸ್, ಬನ್ನಿ ಗೈಸ್. ಟೋಟಲ್ ವ್ಯೂಸ್ ಬಂದು 29.9K. ಇದು ಇಂಪ್ರೆಷನ್ಸ್ ಇದೆಲ್ಲ ಇರಲಿ, ಬನ್ನಿ ನಿಮಗೆ ಸಬ್ಸ್ಕ್ರೈಬರ್ಸ್ ನೋಡ್ತೀನಿ. ಯಾಹೂ ಗೈಸ್, 509 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಟೋಟಲ್. ಸೊ ಐ ಆಮ್ ಹ್ಯಾಪಿ ಗೈಸ್. ಇನ್ನೊಂದೇನೋ ಹೇಳಬೇಕು ಗೈಸ್, ವಿ ಆರ್ 500 ನಾವು. ಥ್ಯಾಂಕ್ ಯು ಟಚ್ ವರ್ಡ್. ನನ್ನ ಅನಾಲಿಟಿಕ್ಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸೊ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ದಿಸ್ ಇಸ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಸೊ ಆ್ಯಕ್ಚುಲಿ ಗೈಸ್ ಏನಂತ ಹೇಳಿ, ಮತ್ತೆ ಭಯ ಆಗೋಯ್ತು, ಮೈಕ್ ಆನ್ ಇದೆಯೇನು ಅಂತ ಹಾಕ್ಕೊಂಡಿದ್ದೆ, ಹಿಂಗೆ ಇಟ್ಕೊಂಡೆಲ್ಲ ಸಿಕ್ಕಿಲ್ಲ ಅದು ಮೈಕು. ಸೊ ಹಂಗಾಗಿ ಸ್ವಲ್ಪ ಭಯ ಆಯಿತು. ಸೊ ಯಾ ಗೈಸ್, ವಿ ಆರ್ 500 ನಾವು. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಕ್ಚುಲಿ ನನಗೆ ಇನ್ನೊಂದೇನು ಗೊತ್ತಾಗಿದೆ ಅಂತ ಹೇಳಿದ್ರೆ, ಸೊ ಇದು ನಾನು ಪ್ರಮೋಷನ್ ಮಾಡಿಕೊಂಡು ಯಾರ್ಯಾರಿಗೆ ಇಷ್ಟ ಆಗಿದೆ ಅವ್ರು ಸಬ್ಸ್ಕ್ರೈಬರ್ಸ್ ಆಗಿರೋದಲ್ವಾ. ಸೊ ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಸೊ ಇದರಲ್ಲೂ ಆರ್ಗ್ಯಾನಿಕ್ ಮತ್ತು ಸ್ಕ್ಯಾಮ್ ಅದು ಇದು ಸ್ವಲ್ಪ ಜುಗಾಡೆಲ್ಲ ಆಗಿರುತ್ತಲ್ಲ, ಅದು ಕೂಡ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಯೂಟ್ಯೂಬ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಟೀಮ್ ಅವರು ಇದರಲ್ಲಿ ಸ್ಕ್ಯಾಮ್ ಯಾರ್ಯಾರು ಮಾಡಿದ್ದಾರೆ ಅಂದರೆ ಫೇಕ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ಬೋದು. ಸೊ ಅವ್ರನ್ನೆಲ್ಲ ರಿಮೂವ್ ಮಾಡ್ತಾ ಬರ್ತಾರೆ. ಸೊ ಇದು ಯೂಟ್ಯೂಬ್ ಈ ಕೆಲಸ ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ. ಆರ್ಗ್ಯಾನಿಕ್ ಮಾತ್ರ ಉಳಿಸ್ಕೊಂಡು ಮಿಕ್ದವ್ರನ್ನೆಲ್ಲ ಫಿಲ್ಟರ್ ಮಾಡಿ ಈಚೆ ಕಳಿಸ್ತಾರೆ. ಅವರೇ ರಿಮೂವ್ ಮಾಡಿಬಿಡ್ತಾರೆ. ಸೊ ನೋಡೋಣ, ಮಾರ್ಚ್ 14th ನಮಗೆ ಇದು ಜೆನ್ಯೂನ್ ಏನು ಅಂತ ಗೊತ್ತಾಗಲ್ಲ. ಏನಕ್ಕಂತ ಹೇಳಿದ್ರೆ ಇದರಲ್ಲಿ ಎಷ್ಟು ಜನ ಕಟ್ ಆಫ್ ಆಗ್ತಾರೆ ಅಂತ ಗೊತ್ತಿಲ್ಲ. ಸೊ ಹೋಪ್ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಆಗಿರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇದ್ದೀವಿ. ಸೊ ನೀವು ಕೂಡ ನನಗೋಸ್ಕರ ಬೇಡ್ಕೊಳ್ಳಿ ಗೈಸ್. ಯಾರ್ಯಾರು ಆರ್ಗ್ಯಾನಿಕ್ ಆಗಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅವ್ರು ಮಾತ್ರ ಉಳಿತಾರೆ ಇದರಲ್ಲಿ. ಸೊ 509 ಇದ್ದಾರೆ ಇವಾಗ. ಸೊ ಆ್ಯಕ್ಚುಲಿ ಬೆಳಗ್ಗೆ 510 ಇದ್ರು, 510 ಸಬ್ಸ್ಕ್ರೈಬರ್ಸ್ ಇದ್ರು. ಇವಾಗ ಒಬ್ಬರನ್ನ ಕಟ್ ಆಫ್ ಮಾಡಿದೆ. ಸೊ ನಾನು ಇದು ಯಾವಾಗ ನೋಡಿದೆ ಅಂತ ಹೇಳಿದ್ರೆ, ಸಂಜೆ ನೋಡಿದ್ದು, 3:30 ನೋಡಿದ್ದು. ಈ ಇನ್ಫಾರ್ಮೇಷನ್ ನನಗೆ ಗೊತ್ತಾಗಿದ್ದು 3:30. ನಂಗೆ ಆ್ಯಕ್ಚುಲಿ 510ಇಂದ ಒಬ್ಬರು ಹೋಗ್ಬಿಟ್ರಲ್ವ, ನನಗೆ ಇವಾಗ ಏನಕ್ಕೆ ಅಂತ ನೋಡಿದಾಗ ಆಮೇಲೆ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು, ಓಕೆ ಫೇಕ್ ಸಬ್ಸ್ಕ್ರೈಬರ್ಸ್ನೆಲ್ಲ ಈಚೆ ಹಾಕ್ತಾರೆ ಅಂತ. ಗೈಸ್ ನಂದು ಒಂದು ಪ್ಯಾಕೇಜ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಪ್ಯಾಕೇಜ್ ಮಾತ್ರ ಉಳಿದಿದೆ. ನಾನು ಹೇಳಿದೆಲ್ಲ 3500 ನನಗೆ 2 ಸಲ ಡಿಡಕ್ಟ್ ಆಗಿದೆ ಅಮೌಂಟು. ಸೊ ಒಂದು ಪ್ಯಾಕೇಜ್ ಏನು ತೊಗೊಂಡೆ ಅದು ಕಂಪ್ಲೀಟಾಗಿ ಫಿನಿಶ್ ಆಗಿದೆ. 21K ಗೈಸ್ ಆಲ್ಮೋಸ್ಟ್ ನಂದು ಪುಷ್ ಮಾಡಿದ್ದಾರೆ ಪ್ರಮೋಟ್ ಮಾಡೋದಕ್ಕೆ. ಆ್ಯಕ್ಚುಲಿ 2Kಯಿಂದ 10K ಅಂತ ಮಾತ್ರ ನನಗೆ ಹೇಳಿದ್ದು, ಬಟ್ ಜನಗಳು ನೋಡಿರೋದು 21K. ಅದು ಒಂದೇ ವಿಡಿಯೋ ಅಷ್ಟೇ. ಇನ್ನೂ ಎಷ್ಟೊಂದು ವಿಡಿಯೋಸ್ ಇನ್ನೂ 1K ಹೋಗಿದೆ. ಸೊ ಯಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಯಾರು ವಿಡಿಯೋಸ್ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬ್. ವಿ ಆರ್ 500 ನಾವು ಗೈಸ್. 9 to 5 ಜಾಬ್ಸ್ ಯಾರು ಹೋಗ್ತಾ ಇದ್ದೀರಾ ಲೈಕ್ ಮೀ. ನಂದು ಆ್ಯಕ್ಚುಲಿ 10 to 6. ನಿಮ್ದೆಲ್ಲ 9 to 5 ಇರುತ್ತೆ. ಕೆಲವೊಬ್ರದ್ದು 10 to 6, ಕೆಲವೊಬ್ರದ್ದು 9 to 5. ಸೊ ಈ ಥರ ಇರುತ್ತೆ, ಡಿಪೆಂಡ್ಸ್ ಆನ್ ಕಾರ್ಪೊರೇಟ್. ಗೈಸ್ ನಿಮ್ಮ ಕೆಲಸ ಎಲ್ಲೋ ಇದೆಲ್ಲ ಒಂದು ಪಾರ್ಟ್ ಬಿಟ್ಬೇಡಿ. ಸೊ ಇವಾಗ ಕೆಲಸದ ಬಗ್ಗೆ ಮಾತಾಡೋಣ ಗೈಸ್. ಆ್ಯಕ್ಚುಲಿ ನನ್ನ ಕೆಲಸ ಬಂದು ವಿ ವಿಲ್ ಡೂ ರಿಕ್ರೂಟ್ಮೆಂಟ್, ಅಂದರೆ ಓವರ್ಸೀಸ್ಗೆ ಮಾತ್ರ, ಅಬ್ರಾಡ್ಸಿಗೆ ಮಾತ್ರ ನಾವು ಸ್ಟೂಡೆಂಟ್ಸ್ನ ರಿಕ್ರೂಟ್ ಮಾಡ್ತೀವಿ. ನಾಟ್ ಇನ್ ಇಂಡಿಯಾದಲ್ಲಿ ನಾವು ಯಾರಿಗೂ ಕೆಲಸ ಕೊಡ್ಸಲ್ಲ, ಓನ್ಲಿ ಇನ್ ಅಬ್ರಾಡ್ಸ್. ಈವನ್ ಮಾಸ್ಟರ್ಸ್ ಮಾಡಬೇಕಂತ ಅಂದರೆ ಸ್ಟಡಿ ಮಾಡೋದಕ್ಕೂ ಅಷ್ಟೇ. ನಾಟ್ ಓನ್ಲಿ ಮಾಸ್ಟರ್ಸ್, ಎಲ್ಲ ಥರ ಸ್ಟಡಿನೂ ಇದೆ. ಸ್ಟಡಿ ಮಾಡಬೇಕಂತ ಹೇಳಿದ್ರೆ, ಕೆಲಸ ಮಾಡಬೇಕಂತ ಹೇಳಿದ್ರೆ, ಯಾರಿಗಾದ್ರೂ ಆಸೆ ಇರುತ್ತಲ್ಲ ಅಬ್ರಾಡ್ಸ್ನಲ್ಲಿ, ಸೊ ಅವರನ್ನು ಅಲ್ಲಿಗೆ ಕಳಿಸೋದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಡೂಯಿಂಗ್ ನಾವು. ನಾನಿವಾಗ ಪರ್ಟಿಕ್ಯುಲರ್ ಆಗಿ
ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಂದು ಜಪಾನ್ ತೊಗೊಂಡಿದ್ದೀನಿ. ಜಪಾನಿಗೆ ಮಾತ್ರ ನಾನು ರೆಕ್ರೂಟ್ ಮಾಡ್ತೀನಿ. ಇನ್ನೂ ಟೀಮ್ಸ್ ಇದ್ದಾವೆ ಜರ್ಮನಿ. ನನಗೂ ಕೂಡ ಗೊತ್ತು ಪ್ರಾಸೆಸ್ಸು. ಬಟ್ ನಾನು ಇವಾಗ ಕಂಪ್ಲೀಟಾಗಿ ಜಪಾನ್ ಪ್ರೋಗ್ರಾಮ್ ತೊಗೊಂಡಿದ್ದೀನಿ. ಏನಕ್ಕಂತ ಹೇಳಿದ್ರೆ ಈ ಕಂಪ್ನಿನಲ್ಲೇ ಜಪಾನ್ ಪ್ರಾಜೆಕ್ಟ್ ಇರಲಿಲ್ಲ. ನನ್ನ ಪ್ರೀವಿಯಸ್ ಕಂಪ್ನಿನಲ್ಲಿ ಇತ್ತು. ಸೊ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ವಾ. ಸೊ ನನಗೆ ಪ್ರಾಜೆಕ್ಟ್ಸ್ ಎಲ್ಲ ಗೊತ್ತು. ಹೌ ದಿಲ್ ವರ್ಕ್ ಅಂದರೆ ಇಮಿಗ್ರೇಷನ್ಸ್ ಹೇಗೆ ವರ್ಕ್ ಆಗುತ್ತೆ, ಯೂನಿವರ್ಸಿಟೀಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೆ ಗೊತ್ತು. ಸೊ ಐ ಆಮ್ ವರ್ಕಿಂಗ್ ಆನ್ ದಟ್ ಮೇನ್ಲಿ ಇನ್ ಟು ಜಪಾನ್. ಬೇಸಿಕಲಿ ಜಪಾನ್ ಅಂತಲೇ ಹೇಳ್ಬೋದು ನನ್ನ ಪ್ರಾಜೆಕ್ಟ್ ಬಂದು. ಸೊ ಜರ್ಮನಿ, ನಿಮ್ಗೆ ಯಾರಿಗಾದರೂ ಜರ್ಮನಿ, UK, USA, ಸ್ವಿಟ್ಜರ್ಲ್ಯಾಂಡ್, ನೆದರ್ಲ್ಯಾಂಡ್, ಇಟಲಿ, ಸ್ವೀಡನ್ ಎಷ್ಟೊಂದು ಕಂಟ್ರೀಸ್ ಇದೆ ಗೈಸ್. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಓದಬೇಕು ಅಥವಾ ವರ್ಕ್ ಮಾಡಬೇಕು ಅಂತ, ಸೊ ಪ್ಲೀಸ್ ಟು ಕಮೆಂಟ್. ಸೊ ನಾನು ಹೆಲ್ಪ್ ಮಾಡ್ತೀನಿ ಗೈಸ್. ನಿಮಗೆ ಫೀಸ್ ಎಲ್ಲ ಸ್ವಲ್ಪ ನಿಮಗೆ ಜಾಸ್ತಿನೇ ಇರುತ್ತೆ. ಏನಕ್ಕಂತ ಹೇಳಿದ್ರೆ ಅಬ್ರಾಡ್ನಲ್ಲಿ ಓದೋದಲ್ವಾ. ಸೊ ಹಾಗಾಗಿ ಜಪಾನ್ ಒಂದು ಸ್ವಲ್ಪ ಕಡಿಮೆ ಇದೆ ನಿಮಗೆ. ಅರೌಂಡ್ 15-16 ಲ್ಯಾಕ್ಸಲ್ಲೆಲ್ಲ INR ಇಂಡಿಯನ್ ಕರೆನ್ಸಿನಲ್ಲೆಲ್ಲ ಮುಗಿದೋಗುತ್ತೆ ನಿಮಗೆ. ಜಪಾನ್ ಬಂದು ಡೈರೆಕ್ಟ್ ಜಾಬ್ಸ್ ನಿಮಗೆ ಓದೋದಕ್ಕೆ ಕಳಿಸಿಲ್ಲ ನಾವು, ಓನ್ಲಿ ಜಪಾನ್. ಸೊ ಯಾರು ಓದಬೇಕು ಅಂತ ಇದ್ದಾರೆ ಅವ್ರಿಗೆಲ್ಲ ಜರ್ಮನಿ, ರೆಸ್ಟ್ ಆಫ್ ದ ಕಂಟ್ರೀಸ್ ಯಾವುದಿದೆಯೋ ಅದಕ್ಕೆಲ್ಲ ನೀವು ಟ್ರೈ ಮಾಡ್ಬೋದು. ಸೊ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರು ನೋಡ್ತಾ ಇದ್ದಾರೆ ಗೈಸ್, ದಯವಿಟ್ಟು ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ. ಏನಕ್ಕಂತ ಹೇಳಿದ್ರೆ ಇವಾಗ ತುಂಬ ಕಷ್ಟ ಇವಾಗ ಕೆಲಸ ಸಿಗೋದು ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು. ತುಂಬಾ ಕಷ್ಟ ಇದೆ. ಸಿಕ್ಕಿದ್ರೂ ಕಡಿಮೆ ಪ್ಯಾಕೇಜ್ ಸಿಗ್ತಾ ಇದೆ ಅವರಿಗೆ. ಸೊ ಅದಕ್ಕೆ ನನ್ನ ಸಜೆಷನ್ ಬಂದು ಬೇರೆ ಕಂಟ್ರಿಗೆ ಹೋಗಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದು ಇಲ್ಲಿ ಯು ಗೈಸ್ ಕ್ಯಾನ್ ಚೇಂಜ್ ದ ಜಾಬ್. ಅಂದರೆ ಅಲ್ಲಿಂದ ಇಲ್ಲಿ UK ಬೇಸ್ಡ್ ಕಂಪ್ನಿ, USA ಬೇಸ್ಡ್ ಕಂಪ್ನಿ, ಜಪಾನ್ ಬೇಸ್ಡ್ ಕಂಪ್ನೀಸ್ ಎಷ್ಟೊಂದು ಇರುತ್ತೆ. ಸೊ ನೀವು ಸೇಮ್ ಅಲ್ಲಿಂದ ಇಲ್ಲಿಗೆ ಜಂಪ್ ಆದರೆ ನಿಮಗೆ ಸ್ಯಾಲ್ರಿ ಕೂಡ ಡಬಲ್ ಆಗುತ್ತೆ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವ್ಲಾಗ್ ಮಾಡ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಿದ್ರೆ ನಾನು ಕಂಪ್ಲೀಟ್ ಅದು ವ್ಲಾಗ್ ಮಾಡ್ತೀನಿ ಗೈಸ್ ಆಫೀಸ್ನಲ್ಲಿ. ಸೊ ಯಾಕೆ ಎಲ್ಲರದ್ದು ಊಟ ಆಯಿತಾ? ನಾನು ಆ್ಯಕ್ಚುಲಿ ಬೆಳಗ್ಗೆ ಬಿಸಿಬೇಳೆ ಬಾತ್ ತಿಂದೆ ಗೈಸ್. ಬೆಳಗ್ಗೆ ಬಸ್ಸೇ ಇರಲಿಲ್ಲ ನನಗೆ. ಆಮೇಲೆ ಕೆಂಗೇರಿವರೆಗೂ ಹೋಗಿ ನಾನ್ ಸ್ಟಾಪ್ ಬಂತು. ಆಮೇಲೆ ಸೀಟ್ ಸಿಕ್ತು. ನಾನು ಎಲ್ಲಿ ಹೋಗ್ತೀನಿ, ಸೀಟ್ ಸಿಕ್ತು. ಕೆಂಗೇರಿವರೆಗೂ ಹೋದೆ. ಅಲ್ಲಿ ಲಾಸ್ಟ್ ಸ್ಟಾಪ್ ಇದ್ದಿದೆ ಕೆಂಗೇರಿ ಇಳ್ಕೊಂಡು ಮತ್ತೆ ಅಲ್ಲಿಂದ ಕ್ಯಾಬ್ ತೊಗೊಂಡೋದೆ. ಗೊತ್ತಲ್ಲ ನಿಮಗೆ, ಬೆಳಗ್ಗೆ ನೋಡಿದ್ದೀರಾ ಲೇಟಾಗಿ ಹೋಗಿದ್ದೆ ನಾನು. ಬಿಸಿಬೇಳೆ ಬಾತ್ ತಿಂದೆ, ಮಿಕ್ಸ್ಚರ್ ತಿಂದೆ. ಮಧ್ಯಾಹ್ನ ಕೂಡ ಬಿಸಿಬೇಳೆ ಬಾತ್. ಇವತ್ತು ಅನ್ನ ಸಾಂಬಾರು ತೊಗೊಂಡೋಗಿಲ್ಲ, ಬಿಸಿಬೇಳೆ ಬಾತ್ ಇತ್ತಲ್ಲ. ಇನ್ನು ಸೇಮ್ ಅನ್ನ ಸಾಂಬಾರು ಥರನೇ ಇರುತ್ತೆ ಅಂತ ಅದೇ ತಿನ್ಕೊಂಡು ಕೆಲಸ ಮಾಡಿಕೊಂಡು ಬೆಳಗ್ಗೆ ತಿನ್ಬಿಟ್ಟು ನಿದ್ದೆ. ಮಿಕ್ಸ್ಚರ್ ಚೆನ್ನಾಗಿತ್ತು ಅಂತ ತಿನ್ಬಿಟ್ಟೆ. ನಿದ್ದೆ ಬರ್ತಾಯಿತ್ತು ಆಫೀಸಲ್ಲಿ. ಕಾಫಿ ಕುಡ್ದು ಆಮೇಲೆ ಪೋಸ್ಟ್ ಲಂಚ್ ನಾನು ಫುಲ್ ಹೈಪರ್ ಆಕ್ಟಿವ್ ಆಗಿಬಿಟ್ಟೆ. ಸಬ್ಸ್ಕ್ರೈಬರ್ಸ್ 500 ಕ್ರಾಸ್ ಆಗೋದ್ರು. ನಾನು ಸಖತ್ತು ಖುಷಿ ಆಗೋದು 500 ಕ್ರಾಸ್ ಆಗಿದ ತಕ್ಷಣ. ಆಮೇಲೆ ಒಬ್ಬರೇ ಹಿಂಗೆ ಹೋದ್ರು ಅಷ್ಟೇ ರಪ್ ಅಂತ. ನನಗೆ ಆಮೇಲೆ ಏನು ಹಿಂಗೆ ಹೊಟ್ಟೋದ್ರು ಅಂತ ಆಮೇಲೆ ಗೊತ್ತಾಯಿತು. ಓಕೆ, ಫೇಕ್ ಸಬ್ಸ್ಕ್ರೈಬರ್ಸ್ ರಿಮೂವ್ ಆಗ್ತಾರೆ ಅಂತ. ಸೊ ಯಾಕೆ ಯಾರೂ ಕೂಡ ಸಬ್ಸ್ಕ್ರಿಪ್ಷನ್ ಏನೂ ತೊಗೊಬೇಡಿ ಅಂಟಿಲ್ March 14th. ಓಕೆ, ನಾನು ಹೇಳ್ತೀನಿ, ಅಲ್ಲಿವರೆಗೂ ಯಾರು ತೊಗೊಬೇಡಿ ಸಬ್ಸ್ಕ್ರೈಬರ್ಸ್ ಗೈಸ್. ಹಾಗೆ ನಾನು ಇನ್ನೂ ಸ್ವಲ್ಪ ಇವಾಗಿದ್ದು ಇದು ಮುಗೀತು ಆಯಿತಾ, ಈ ಪ್ಯಾಕೇಜ್ ಮುಗೀತು. ಸೊ ನೆಕ್ಸ್ಟ್ ಏನು ಅಂತ ಅಪ್ಕಮಿಂಗ್ ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಹೇಗೆ ಪ್ರಮೋಟ್ ಮಾಡ್ಕೊಳ್ಳೋದು ಅಂತ. ಏನಕ್ಕಂದರೆ ಇನ್ನೂ 4000 ವಾಚರ್ಸ್ ಆಗಬೇಕು ಗೈಸ್, ಮತ್ತು 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಸೊ ಹಾಗಾಗಿ ಮತ್ತು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಬೇಕಲ್ಲ ಗೈಸ್. ಮತ್ತು ಇನ್ನೊಂದು ಏನಾದರೂ ನಂದು ವೀಡಿಯೋಸ್ ಆಲ್ಮೋಸ್ಟ್ ನೋಡ್ತಾ ಇರೋದು ನಾರ್ತ್ ಈಸ್ ಇವಾಗ 80% ನಾರ್ತ್ ಈಸ್ ಅಂತ ತೊಗೊಂಡ್ರೆ 20% ಮಾತ್ರ ನಮ್ಮ ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಸೊ ನನ್ನ ಮೇಜರ್ ಇದು ಬಂದು ಕನ್ನಡ ಮಾತಾಡೋಕ್ಕೆ, ಕನ್ನಡಿಗರಿಗೆ ರೀಚ್ ಆಗಬೇಕು ಅಂತ ಹೇಳಿ. ಸೊ ಅದಕ್ಕೆ ಅದು ನೋಡ್ಬೇಕು ಹೇಗೆ ರೀಚ್ ಆಗೋದು ಅಂತ. ನನಗೆ ಡೆಸ್ಕ್ರಿಪ್ಷನಲ್ಲಿ ಬರೀ ಇಂಡಿಯಾ ಅಂತ ಬರ್ತಾ ಇದೆ ಅಷ್ಟೇ. ಪರ್ಟಿಕ್ಯುಲರಾಗಿ ಕರ್ನಾಟಕ ಸೆಲೆಕ್ಟ್ ಮಾಡೋಕ್ಕೆ ಬರ್ತಾ ಇಲ್ಲ ನನಗೆ. ಸೊ ಅದಕ್ಕೆ ಇವಾಗ ಅದ್ರ ಬಗ್ಗೆ ಅದು ನೋಡಬೇಕು ಗೈಸ್. ಇವಾಗ ಹೇಗೆ ಪ್ರಮೋಟ್ ಮಾಡ್ಕೊಳ್ಳೋದು ಇಲ್ಲಿ ಇವನ್ ವಿದಿನ್ ಕರ್ನಾಟಕ ಅಂತ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು. ಯಾಕೆ ಎಲ್ಲರದ್ದು ಊಟ ಆಯಿತಾ? ಎಲ್ಲರೂ ಏನು ಮಾಡ್ತಾಯಿದ್ದೀರಾ ಗೈಸ್? ಕ್ರಿಕೆಟ್ ಎಲ್ಲ ಮುಗೀತು. ಇನ್ನೇನೆಲ್ಲ ನೋಡೋಕ್ಕೆ ನಿಮಗೆ ನನ್ನ ವ್ಲಾಗ್ ಅಷ್ಟೇ. ನನ್ನ ವ್ಲಾಗ್ ಅಷ್ಟೇ ನೋಡ್ಬೇಕು ನೀವು, ಇನ್ನೇನು ನೋಡೋಕ್ಕೆ ಸಿಕ್ಕಲ್ಲ. ಕ್ರಿಕೆಟ್ ಇಲ್ಲ, ಏನಿಲ್ಲ. ಕ್ರಿಕೆಟ್ ಮುಗೀತು ಅನಿಸುತ್ತೆ. ಖುಷಿ ಪಡಬೇಡ ಆಮೇಲೆ ಕ್ರಿಕೆಟ್ ಮುಗ್ದಿಲ್ಲ ಅಂದರೆ ಗೈಸ್. ಗೊತ್ತಿಲ್ಲ ನನಗೆ, ಅದಕ್ಕೆ ಐ ಆಮ್ ಸಾರಿ. ಕ್ರಿಕೆಟ್ ಮುಗ್ದಿಲ್ಲ ಅಂದರೆ ಸಾರಿ. ಕ್ರಿಕೆಟ್ ಮುಗಿದ್ರೆ ಓಕೆ, ನೀವು ಅದನ್ನು ತೊಗೊಳ್ಳಿ. ನನ್ನ ವ್ಲಾಗ್ ಮಾತ್ರ ನೋಡ್ಬೇಕು ನೀವು ಅಷ್ಟೇ. ಯಾ ಗೈಸ್. ಮತ್ತು ಗೈಸ್ ಇನ್ನೂ ವೀಡಿಯೋಸ್ ಎಡಿಟಿಂಗ್ ಆ್ಯಕ್ಚುಲಿ ಇವತ್ತು ಖುಷಿದು ಬರ್ತ್ಡೇ ಆಯಿತಾ. ಅಂದರೆ ರೂಪಕ್ಕ ಇದ್ದಾರಲ್ಲ, ಅವ್ರ ಮಗಳದ್ದು ಬರ್ತ್ಡೇ ಗೈಸ್. ಅವಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ಗೊತ್ತಾ. ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀನಿ ಅವಳನ್ನ. ಹ್ಯಾಪಿ ಬರ್ಡೇ ಖುಷಿ. ಆ್ಯಕ್ಚುಲಿ ವಿಷಯ ಮಾಡಿಲ್ಲ ಗೈಸ್, ನಾನು ಅವಳಿಗೆ ಕಾಲ್ ಮಾಡಿಲ್ಲ, ಟೈಮೇ ಸಿಕ್ಕಿಲ್ಲ ನನಗೆ. ಸೊ ಐ ಆಮ್ ಸೋ ಸಾರಿ ಖುಷಿ. ಹ್ಯಾಪಿ ಬರ್ಡೇ ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಗೈಸ್. ಇವತ್ತೇ 500 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದೇ ಗಿಫ್ಟ್ ನನಗೆ ಅವಳಿಗೆ. ಯಾರಿಗೆ ಗಿಫ್ಟ್ ಹೋಗುತ್ತೆ ಗೊತ್ತಿಲ್ಲ, ಬಟ್ ಎನಿ ಹೌ ಥ್ಯಾಂಕ್ ಯು ಸೋ ಮಚ್ ಗೈಸ್. ನೋಡೋಣ ಗ್ರೋತ್ ಹೇಗಾಗುತ್ತೆ ಇನ್ನು ಆಡಿಯನ್ಸ್ ಅಂತ ಗೊತ್ತಿಲ್ಲ ನನಗೆ. ನಾಳೆ ದಿನ ನನಗೆ ಡಿಸಪಾಯಿಂಟ್ ಆದರೂ ಆಗ್ಬೋದು. ಅದಕ್ಕೆ ನಾನು ಜಾಸ್ತಿ ಖುಷಿ ಪಡ್ತಾಯಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ 500ಇಂದ ಇನ್ನು ಆರ್ಗ್ಯಾನಿಕ್ ಎಷ್ಟಿರುತ್ತೋ, ಇದು ಫೇಕ್ ಸಬ್ಸ್ಕ್ರೈಬರ್ಸ್ ಎಷ್ಟಿರ್ತಾರೆ ಗೊತ್ತಿಲ್ಲ. ಅದಕ್ಕೆ ಜಾಸ್ತಿ ಖುಷಿ ಪಡೋದು ಬೇಡ, ಆಮೇಲೆ ಡಿಸಪಾಯಿಂಟ್ ಆಗುತ್ತೆ ಅಂತ. ಆಮೇಲೆ ಒಂದೇ ಸಲ ಖುಷಿ ಪಡೋಣ ಅಲ್ವಾ ಗೈಸ್. ನೀವು ಅಷ್ಟೇ ಜಾಸ್ತಿ ನಾನು ಟ್ರಸ್ಟ್ ಮಾಡಿಲ್ಲ ಅದನ್ನು. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ.
ಯಾ ಗೈಸ್ ನಾನು ಇನ್ನೂ ಸ್ವಲ್ಪ ಎಡಿಟಿಂಗ್ ಮಾಡೋದಿದೆ. ಐ ಆಮ್ ಸೋ ಸಾರಿ. ಇನ್ನೂ ಸ್ವಲ್ಪ ಓದ್ಕೊಳ್ಳೋದಿದೆ. ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಆ್ಯಂಡ್ ತುಂಬ ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಟೇಕ್ ಕೇರ್. ಬೈ ಗೈಸ್. ಸ್ಟೇ ವಿತ್ ಮೀ.